ರಾಜ್ಯ ಕಾಂಗ್ರೆಸ್ ವಿಷಯಕ್ಕೆ ಬರೋದಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್. ರಾಜಣ್ಣ ಕೊಟ್ಟಂತಹ ಸ್ಟೇಟ್ಮೆಂಟ್ ನ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸೆಪ್ಟೆಂಬರ್ ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಈ ಹೇಳಿಕೆ ಈಗ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಮೂಡಿಸ್ತಾ ಇದೆ. ಭಾರಿ ಬದಲಾವಣೆ ಆಗತ್ತೆ ಸೆಪ್ಟೆಂಬರ್ ನಲ್ಲಿ ಅಂತ ರಾಜಣ್ಣ ಕೊಟ್ಟಂತ ಹೇಳಿಕೆ. ಯಾವ ಬದಲಾವಣೆ ಅನ್ನೋದರ ಬಗ್ಗೆ ಕಾಂಗ್ರೆಸ್ನಲ್ಲಿ ಈಗ ಚರ್ಚೆ ಆಗ್ತಾ ಇರೋದು. ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗತ್ತೆ, ಭಾರಿ ಬದಲಾವಣೆ ಆಗತ್ತೆ ಅಂತ KN ರಾಜಣ್ಣ ಏನೋ ಸ್ಟೇಟ್ಮೆಂಟ್ ಕೊಟ್ಟರು. ಆದ್ರೆ ಯಾವ ಬದಲಾವಣೆ ಆಗುತ್ತೆ ಇದು ಈಗ ಕಾಂಗ್ರೆಸ್ನ ಒಳಗೊಳಗೆ ಚರ್ಚೆ ಆಗ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಕೇಳಿದ್ರ, ಸಂಪುಟ ಬದಲಾವಣೆ ಬಗ್ಗೆ ಕೇಳಿದ್ರ, ಕಾಂಗ್ರೆಸ್ಸಿನ ನಾಯಕರಲ್ಲಿಯೇ ಈಗ ಚರ್ಚೆ ಜೋರಾಗಿದೆ. ರಾಜಣ್ಣ ಹೇಳಿಕೆಯನ್ನ ನಿರ್ಲಕ್ಷಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಯಾವ ಬದಲಾವಣೆ ಆಗಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಪವರ್ ಸೆಂಟರ್ ಬಗ್ಗೆ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಒಂದೇ ಪವರ್ ಸೆಂಟರ್ ಇತ್ತು. ಆದ್ರೆ ಈಗ ಎಣಿಸ್ತಾ ಹೋದ್ರೆ 1, 2, 3, 4 ಪವರ್ ಸೆಂಟರ್ಗಳು ಸಿಗತ್ತೆ ಅಂತ. ಪವರ್ ಸೆಂಟರ್ ಬಗ್ಗೆ ರಾಜಣ್ಣನನ್ನೇ ಕೇಳಿ ಅಂತ DKC ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗುತ್ತೆ ಅಂತ ಹೇಳಿದಾರ. ಇಟ್ ಇಸ್ ಬೆಟರ್ ಟು ಇಗ್ನೋರ್ ಇಟ್. ಬೆಟರ್ ಟು ಇಗ್ನೋರ್ ಇಟ್. ರಾಜಣ್ಣ ಅವರಿಗೆ ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ. ನನ್ನ ಗಮನಕ್ಕೆ ಯಾವುದೂ ಇಲ್ಲ. ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ, ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ. ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ. ನನಗೆ ತಿಳಿದಿರೋ ಹಾಗೆ ಯಾವ ಬದಲಾವಣೆಯೂ ಇಲ್ಲ. ಗೊತ್ತಿಲ್ಲ, ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಮ ತಿಳಿಸ್ತೀನಿ. ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅವ್ರನ್ನೇ ಕೇಳಿದ್ದೀನಿ. ಆಯ್ತಪ್ಪ, ಒಂದು 4-5 ವರ್ಷ ಹೆಚ್ಚಾಗಿದೆ ವಯಸ್ಸು, ಆಯಿತಾ. ಸ್ವಲ್ಪ ಸಾಫ್ಟಾಗಿ ಕಾಣಿಸ್ಬೋದು ನಿಮಗೆ. ಆದರೆ ಅವ್ರೇನು ನನಗನ್ಸುತ್ತೆ ಅವ್ರೇನು ಸಾಫ್ಟ್ ಗಿಫ್ಟ್ ಏನಿಲ್ಲ. ಯಾವ ಪವರ್ ಸೆಂಟ್ರೂ ಇಲ್ಲ. ಒಂದೇ ಪವರ್ ಸೆಂಟ್ರ್ ಇದೆ. ಅವರು ಈಗ ಅಧ್ಯಕ್ಷರಿದ್ದಾರೆ, ಪಕ್ಷ ನಡೆಸೋರು ಅವ್ರದ್ದು ಒಂದು ಪವರ್ ಸೆಂಟ್ರು. ಅಂದರೆ ಪಕ್ಷ ನಡೆಸೋರು ಅವ್ರಿಗೆ ಇದ್ದೇ ಇರುತ್ತೆ, ಅವರಿಗೆ ಪವರ್ ಸೆಂಟ್ರು. ಆಡಳಿತ ನಡೆಸೋರಿಗೆ ಅದೇ ಒಂದು ಪವರ್ ಸೆಂಟ್ರು. ಅದೆರಡೂ ಒಂದು ತಾಳಮೇಳ ಇರಬೇಕಲ್ವಾ, ಮಾಡ್ಕೊಂಡು ಹೋಗ್ತಾ ಇದೆ. ಯಾರು ಕಂಟ್ರೋಲ್ ಯಾರು ಇಲ್ಲ. ನಮ್ಮ ಹೈಕಮಾಂಡ್ ಇದು ಎಲ್ಲದಕ್ಕಿಂತ ಮೀರಿ ನಮ್ಮಲ್ಲಿ ಹೈಕಮಾಂಡ್ ಇದೆಯಲ್ಲ, ಅದನ್ನು ನೀವು ಒಂದು ಪವರ್ ಸೆಂಟರ್ ಅಂದ್ಬಿಡ್ತೀರಾ. ಏನು ಆ ಥರ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.